ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸಾಕಷ್ಟು ಮಹಿಳೆಯರು 2 ದಿನದಿಂದ ವೀಡಿಯೋಸೇ ಮಾಡಿಲ್ಲ ಅಲ್ವಾ, ಡೈಲಿ ಅಪ್ಡೇಟ್ಸನ್ನು ಕೊಡ್ತೀವಿ ಅಂತ ಹೇಳಿದರೆ, ಬಟ್ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅಪ್ಡೇಟ್ಸೇ ಮಾಡಿಲ್ಲ ಅಲ್ವಾ ಅಂತ ಕೇಳ್ತಿದ್ರು. ಸ್ವಲ್ಪ ಬ್ಯುಸಿ ಇರೋ ಕಾರಣ ಮಾಡಿಲ್ಲ. ಇನ್ನು ಮುಂದೆ ಯಾವತ್ತೂ ಸಹ ವಿಡಿಯೋ ಮಿಸ್ ಆಗಲ್ಲ. ಪ್ರತಿನಿತ್ಯನೂ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅಪ್ಡೇಟ್ಸನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಜಮಾ ಕುರಿತು ಒಂದು ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ ಇಲ್ಲಿ ಸಾಕಷ್ಟು ಮಹಿಳೆಯರು 2,000 ಹಣ ಕ್ರೆಡಿಟ್ ಆಗಿದೆ, 2,000 ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ಸನ್ನು ಮಾಡ್ತಿದ್ರು. ಆ್ಯಂಡ್ ಕೆಲವೊಂದಿಷ್ಟು ಮಹಿಳೆಯರು ಕೇಳ್ತಿದ್ರು ಯಾರಿಗೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು. ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಹಾಗೇನು ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಪ್ರತಿಯೊಬ್ಬರೂ ಹೋಗಿ ಈ ಕೂಡಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತು ಹಣ ಕುರಿತು ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ನಿಮಗೆ ಈಗಾಗಲೇ 21ನೇ ಕಂತು ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ಅದಾದಮೇಲೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದರು. ಏನು ಗುಡ್ ನ್ಯೂಸ್ ಕೊಟ್ಟಿದ್ರು ಅಂತ ಅಂದರೆ, ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಹಣ ಜಮಾ ಮಾಡಿದ್ದೀವಿ, ಅದಾದಮೇಲೆ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ 2,000 ಹಣ ಜಮಾ ಮಾಡಬೇಕು ಅನ್ನೋಂತಹ ಆಸೆ ಇದೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟರು. ನಾವು ಪ್ರತಿಯೊಬ್ಬರೂ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಾನಂತೂ ಸಹ ಎಲ್ಲ ಫಲಾನುಭವಿಗಳಿಗೆ ಹೇಳಿದ್ದೆ, ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮಗೆ 99% ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ಏನು ತೊಂದರೆ ಆಯಿತು ಅಥವಾ ಮತ್ತೊಂದು ಏನು ಬದಲಾವಣೆ ಆಯಿತೋ ಗೊತ್ತಿಲ್ಲ. ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸು ನಿಜಾನೇ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ 22ನೇ ಕಂತು ಹಣ ಆದರೆ ಜಮಾ ಮಾಡಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ಕೆಲವೊಂದಿಷ್ಟು ಮಹಿಳೆಯರು ಕಮೆಂಟ್ಸನ್ನು ಮಾಡ್ತಿದ್ದಾರಲ್ವಾ, 2,000 ಹಣ ಬಂದಿದೆ, 2,000 ಹಣ ಬಂದಿದೆ ಅಂತ ಹೇಳಿಬಿಟ್ಟು. ಅದು ಯಾವ ಕಂತಿನ ಹಣ ಅಂತ ನೀವು ಕೇಳೋದಾದರೆ ನೋಡಿ, 21ನೇ ಕಂತು ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಹಣ ಜಮಾ ಆಗೋದಕ್ಕೆ ಶುರು ಆಯಿತು. ಪ್ರತಿನಿತ್ಯನೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಿತ್ತು. ಒಂದು 80 to 90% ಆಫ್ ದಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿತ್ತು. ಅದಾದಮೇಲೆ 10% ರಿಮೈನಿಂಗ್ ಏನಿದ್ರು ಅವ್ರದ್ದಾದರೆ ಪೆಂಡಿಂಗಲ್ಲಿತ್ತು. ಮೊನ್ನೆ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ, 21ನೇ ಕಂತು ಹಣ ಯಾರಿಗಾದರೆ ಪೆಂಡಿಂಗ್ ಇತ್ತು ಅವ್ರದ್ದು ಮತ್ತೊಂದ್ಸಲಿ ವೆರಿಫೈ ಮಾಡಿ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದರೆ ಜಮಾ ಆಗ್ತಿದೆ. ಓಕೆನಾ, ಅದನ್ನು ಬಿಟ್ಟರೆ 22ನೇ ಕಂತು ಹಣ ಜಮಾ ಆಗಿಲ್ಲ. ಈಗ ರೀಸೆಂಟಾಗಿ ಯಾರಿಗೆಲ್ಲ 2,000 ಹಣ ಬಂದಿದೆ ಅದು ಬಂದುಬಿಟ್ಟು 21ನೇ ಕಂತು ಹಣ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರುವಂಥದ್ದು. ಇಲ್ಲಿ ನೋಡಿ, ನಿಮಗೆ 22ನೇ ಕಂತು ಹಣ ಆದರೆ ಇದುವರೆಗೂ ಸಹ ಜಮಾ ಆಗಿಲ್ಲ. ಬಟ್ ಒಂದು ನಿರೀಕ್ಷೆ ಅಂತೂ ಇದ್ದೇ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ತೀವಿ, ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದರಿಂದ ನಿಮಗೇನಾಗುತ್ತೆ ಅಂತ ಅಂದರೆ, ಇದೇ ತಿಂಗಳಲ್ಲಿ ಒಂದು 15ನೇ ತಾರೀಕು ಒಳಗಡೆ ನಿಮಗೆ 22ನೇ ಕಂತು ಹಣ ಬರುವಂತಹ ಸಾಧ್ಯತೆ ಇದೆ ಅಷ್ಟೇ. ಬಟ್ 100% ಯಾವಾಗ ಏನು ಅಂತ ಹೇಳಿಬಿಟ್ಟು ನಮಗೆ ರೀಸೆಂಟ್ ಡೇಸಲ್ಲಿ ಇನ್ನು ಮುಂದೆ ಆದರೆ ಗೊತ್ತಾಗುತ್ತೆ. ಬಟ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಮಹಿಳೆಯರು ತುಂಬ ತಲೆ ಕೆಡಿಸ್ಕೊಂಡಿರುವಂಥದ್ದು, ಇಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬರ್ಸು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂದರೆ, 4,000 ಹಣ ಬಿಡುಗಡೆ ಮಾಡಿದ್ದಾರೆ, 22ನೇ ಕಂತು ಹಣ ಈ ಜಿಲ್ಲೆಗಳಿಗೆ ಬಂದಿದೆ, 4,000 6,000 ಮತ್ತೊಂದು ಅಂತ ಹೇಳಿಬಿಟ್ಟು. ನೋಡಿ, ನಾನೇನು ಹೇಳ್ತೀನಿ ಅಂತ ಅಂದರೆ, ಈಗ ಅವರು ಹೇಳಿದ್ದಾರೆ ಅಂತ ಅಂದ್ಬಿಟ್ರೆ ನಿಮ್ಗೆ ಹಣ ಬಂದುಬಿಡ್ತು ಅಂತ ಅಲ್ಲ. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಬೇಕು. ಅಫಿಷಿಯಲಾಗಿ ಎಲ್ಲ ಮಹಿಳೆಯರಿಗೆ ನಿಮಗೆ ಗೊತ್ತಾಗುತ್ತೆ. ಒಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ಸನ್ನು ಮಾಡಿದಾಗ. ಬಟ್ ಅವ್ರು ಯಾಕೆ ಆ ರೀತಿ ನ್ಯೂಸಸ್ ಹೇಳ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಕೆಲವೊಂದಿಷ್ಟು ಜಿಲ್ಲೆ ನೇಮ್ ಹೇಳ್ತಾರೆ, ಇಂಥ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಮಧ್ಯಾಹ್ನ ಬಿಡುಗಡೆ ಆಗುತ್ತೆ, 4,000 ಬಂದಿದೆ, 6,000 ಬಂದಿದೆ ಅಂತ ಹೇಳಿಬಿಟ್ಟು. ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಇದುವರೆಗೂ 21ನೇ ಕಂತು ಹಣ ಮಾತ್ರ ಬಂದಿರುವಂಥದ್ದು. 22ನೇ ಕಂತು ಹಣ ಜಮಾ ಕುರಿತು ಎಲ್ಲೂ ಸಹ ಒಂದು ಅಪ್ಡೇಟ್ ಆದರೆ ಸಿಗ್ತಾ ಇಲ್ಲ ಅಫಿಷಿಯಲ್ ಆಗಿ. ಇದನ್ನು ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಡ್ಬೇಕು. ಬಟ್ ರೀಸೆಂಟ್ ಡೇಸಲ್ಲಿ ಏನು ಅಪ್ಡೇಟ್ ಬಂತು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆಗಳಾದರೆ ಆಯಿತು. ಏನು ಬದಲಾವಣೆ ಆಯಿತು ಅಂತಂದರೆ, 21ನೇ ಕಂತು ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತು ಹಣ ಬಂತು. ಅದಾದಮೇಲೆ ಒಂದು GST ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೋ ಅಂಥವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಹಾಕಿದ್ರು. ಅದಾದಮೇಲೆ ಅಂಡ್ ಹಾಗೇನೂ ಸಹ ಒಂದಿಷ್ಟು ಬದಲಾವಣೆ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ 5 ತಿಂಗಳಿಂದ ಬಂದಿಲ್ಲ, 6 ತಿಂಗಳಿಂದ ಬಂದಿಲ್ಲ ಅಂದರೆ ಸರ್ಕಾರದ ಕಡೆಯಿಂದ 21ನೇ ಕಂತು ಹಣದವರೆಗೂ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ 16, 17, 18 ಕಂತಿನ ಹಣ ಬಂದಿಲ್ಲ ಅನ್ನೋಂಥವ್ರಿಗೆ ಅಂಗನವಾಡಿಗಳಿಗೆ ಹೋದರೆ ಅವ್ರ ಊರಿನಲ್ಲಿರುವಂಥದ್ದು ಅವ್ರು ಅದನ್ನು ತಗೊಂಡು ಹೋಗಿಬಿಟ್ಟು ಇವರ ದಾಖಲೆಗಳನ್ನೆಲ್ಲ ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಬಂತು. ಬಟ್ ಅದೆಷ್ಟರ ಮಟ್ಟಿಗೆ ವರ್ಕ್ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ನೀವು 22ನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ನೀವೇನು ಮಾಡಬೇಕು, ಕೇವಲ 22ನೇ ಕಂತು ಹಣ ಮಾತ್ರನೇ ಬರುತ್ತೆ 2,000 ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ನಿರೀಕ್ಷೆಯನ್ನು ಇಟ್ಕೋಬೇಕು. ಖಂಡಿತವಾಗ್ಲೂ ಸಹ ಸರ್ಕಾರದ ಕಡೆಯಿಂದ ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ನಿಮಗೆ 4,000 ಆಗಲಿ ಅಥವಾ 6,000 ಆಗಲಿ ಯಾವುದನ್ನು ಸಹ ಜಮಾ ಆಗೋದಿಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ನಿಮಗೆ 21ನೇ ಕಂತು ಹಣದವರೆಗೂ ಹಣ ಜಮಾ ಮಾಡಿದರೆ ಅದು ಬಂದುಬಿಟ್ಟು ಏಪ್ರಿಲ್ ತಿಂಗಳ ಹಣ, ನಿಮಗೆ ಮೇ ತಿಂಗಳ ಹಣ,
ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಆ್ಯಂಡ್ ಹಾಗೇನೂ ಸಹ ಈಗಾಗಲೇ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗಿದೆ, ಆಗಸ್ಟ್ ತಿಂಗಳ ಹಣನೂ ಸಹ ಬಾಕಿ ಇರುವಂಥದ್ದು. ಅಂದರೆ ನಿಮಗೆ ಈಗ ಕಳೆದ 4 ತಿಂಗಳ ಹಣ ಆದರೆ ಬಾಕಿ ಇದೆ, ಅದನ್ನು ಯಾವಾಗ ಜಮಾ ಮಾಡ್ತಾರೋ, ಯಾವಾಗ ಆ 4 ತಿಂಗಳೂ ಸಹ ಕರೆಕ್ಟಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಬರೋ ಥರ ಮಾಡ್ತಾರಾ ಏನೋ ಅಂತ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆಗಳಾದರೆ ಖಂಡಿತವಾಗ್ಲೂ ಇದೆ. ಬದಲಾವಣೆಗಳಾಗಿದ್ದಾದಮೇಲೆ ನಾನು ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ವಿಡಿಯೋಗೆ ಮಹಿಳೆಯರು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ನಿಮಗೆ ಡೈಲಿ ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋ ಅಪ್ಡೇಟ್ಸ್ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು, ಜೊತೆಗೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ನಿಮಗೇನ ಅದು ತುಂಬ ಹೆಲ್ಪ್ ಆದರೆ ಆಗುತ್ತೆ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.